ಇನ್ನು ಕರ್ನಾಟಕದ ಬಗ್ಗೆ ಹೇಳಬೇಕು ಅಂತಂದರೆ, ಬಹುಶಃ ಇಷ್ಟೊಂದು ಬಗೆಯ ಭಾಷಾ ವೈವಿಧ್ಯ, ಇಷ್ಟೊಂದು ಬಗೆಯ ಪ್ರಾದೇಶಿಕ ವೈವಿಧ್ಯ ಇರುವಂಥ ರಾಜ್ಯಗಳು ಬಹುಶಃ ನಮ್ಮಲ್ಲಿ ಭಾಳ ಕಡಿಮೆ. ಯಾಕಂದರೆ ಇಲ್ಲಿ ನಿಮಗೆ ಅದ್ಭುತವಾದ ಕರಾವಳಿ ಸಿಗುತ್ತದೆ, ಅದ್ಭುತವಾದ ಮಲೆನಾಡು ಸಿಗ್ತದೆ, ಅದ್ಭುತವಾದ ಬಯಲುಸೀಮೆ ಸಿಗ್ತದೆ. ಪ್ರತಿ ಪ್ರದೇಶಕ್ಕೂ ಅದರದ್ದೇ ಆದ ಒಂದು ಸೊಗಡಿದೆ, ಅದರದ್ದೇ ಆದ ಸಂಸ್ಕೃತಿ ಇದೆ. ಒಂದೊಂದು ಭಾಷೆ ನೀವು 20 ಕಿಲೋಮೀಟರ್ ಹೋದರೆ ಭಾಷೆ ಬದಲಾಗುತ್ತೆ. ಪ್ರತಿ ಭಾಷೆಗೂ ಅದರದ್ದೇ ಆದ ಒಂದು ರೀತಿ, ನೀತಿ, ರಿವಾಜು ಇರುತ್ತೆ. ಹೀಗಾಗಿ ಕರ್ನಾಟಕದ ನಮ್ಮ ತಂದೆ ಗೌರೀಶ್ ಕಾಕಿಣಿ ಒಂದು ಮಾತು ಹೇಳ್ತಾ ಇದ್ರು, ಅಂದರೆ ಅದು ನಮ್ಮ ದೇಶಕ್ಕೆ ಅನುಗುಣವಾದಂಥ ಮಾತು, ಅದು ನಮ್ಮ ಕರ್ನಾಟಕಕ್ಕೂ ಅನ್ವಯಿಸ್ಕೊಳ್ಳೋಣ. ನಮ್ಮ ದೇಶ ಅಥವಾ ನಮ್ಮ ನಾಡು ಅಂದರೆ ಒಂದೇ ಕೋಳಗಂಬದ ಮೇಲೆ ನಿಂತ ಡೇರೆ ಅಲ್ಲ, ಅದು 1000 ಕಂಬಗಳ ಚಪ್ಪರ ಅಂತ ಹೇಳ್ತಾ ಇದ್ರು ಅವರು. ಈ 1000 ಕಂಬಗಳ ಚಪ್ಪರ ಅನ್ನೋದು ಬಹುಶಃ ನಮ್ಮ ಕರ್ನಾಟಕಕ್ಕೆ ಹೆಚ್ಚು ಸಾರ್ಥಕವಾದಂಥ ಒಂದು ರೂಪಕ. ಹೀಗಾಗಿ ನಿಮಗೆ ಬೇರೆ ಗೋಲಗುಮ್ಮಟದ ಒಂದು ಗಾಂಭೀರ್ಯ ಬೇರೆ, ಜೋಗ ಜಲಪಾತದ ತಡಸಿಲಿನ ಒಂದು ಲಾವಣ್ಯ ಬೇರೆ, ಕರಾವಳಿಯ ಒಂದು ವೈಭವ ಬೇರೆ. ಹೀಗೆ ಒಂದೊಂದು ಜಾಗಕ್ಕೆ ಹೋದರೆ ಒಂದೊಂದು ರೀತಿಯ ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಆ ಎರೆಮಣ್ಣಿನ ಕರಿ ಫಲವತ್ತಾದ ಎರೆಮಣ್ಣಿನ ಭೂಮಿಯನ್ನು ನೋಡೋದೇ ಒಂದು ಸೊಗಸು, ಕಣ್ಣಿಗೆ ಸೊಗಸು. ಹೀಗಾಗಿ ನಾವು ಯಾತ್ರಾ ಸ್ಥಳಗಳು ಅಂತ ಈಗಾಗಲೇ ನಿಗದಿಯಾದ ಕೆಲವು ಜಾಗಗಳು ಬಿಟ್ಟರೆ ಉಳಿದ ಕಡೆನೂ ಕೂಡ ಎಲ್ಲವೂ ಪ್ರೇಕ್ಷಣೀಯವಾಗಿರುವಂಥ ಒಂದು ರಾಜ್ಯ ಕರ್ನಾಟಕ. ಹೀಗಾಗಿ ಕರ್ನಾಟಕದ ಒಂದು ಶಕ್ತಿನೇ ಈ ಒಂದು ವೈವಿಧ್ಯ, ಭಾಷಾ ವೈವಿಧ್ಯ, ಬದುಕಿನ ವೈವಿಧ್ಯ. ಹೀಗಾಗಿ ಎಲ್ಲ ಒಟ್ಟಿಗೆ ಇರುವಂಥ ಒಂದು ಅಪೂರ್ವವಾದ ಚೈತನ್ಯ ಕರ್ನಾಟಕದ್ದು. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ದಿ ವೆರಿ ಫಸ್ಟ್ ಎಪಿಸೋಡ್ ಆಫ್ ಹೋಗಾಟ. ಇದೊಂದು ಟ್ರಾವೆಲ್ ವಿಡಿಯೋ ಡೈರಿ ಅಂತಲೇ ಹೇಳ್ಬೋದು. ನಮ್ಮ ಈ ಪ್ರವಾಸವನ್ನು ನಾವು ಶುರು ಮಾಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಿಂದ. ಈ ಟ್ರಾವೆಲ್ ಡೈರಿಯ ಸಾರಥಿ ರಾಮಚಂದ್ರ ವೈದ್ಯ. ಬೆಳಗ್ಗೆನೇ ಎದ್ದು ಯಲ್ಲಾಪುರದಿಂದ ನಾವು ಹೊರಟಿದ್ದು 7 ಕಿಲೋಮೀಟರ್ ದೂರದಲ್ಲಿ ಇರೋ ಶ್ರೀ ಕ್ಷೇತ್ರ ಕೌಡಿಕೆರೆಗೆ. ಸುಮಾರು 60 ಎಕರೆ ಅಷ್ಟು ದೊಡ್ಡ ಇರೋ ಈ ಕೆರೆಯ ದಡದಿಂದ ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋದಿದೆಯಲ್ಲ, ಮನಸ್ಸಿಗೆ ಬಹಳನೇ ನೆಮ್ಮದಿ ಕೊಡುತ್ತೆ. ನೂರಾರು ಜಾತಿಯ ಪಕ್ಷಿಗಳನ್ನು ನೀವಿಲ್ಲಿ ನೋಡಬಹುದು. ಈ ಕೆರೆ ದಡದಲ್ಲಿ ದುರ್ಗಾದೇವಿಯ ದೇವಸ್ಥಾನನೂ ಇದೆ. ಈ ದೇವಸ್ಥಾನಕ್ಕೆ ದ್ವಾಪರಯುಗದ ನಂಟು ಇದೆಯಂತೆ. ಪಾಂಡವರು ವನವಾಸಕ್ಕೆ ಬಂದಾಗ ಈ ಪ್ರದೇಶಕ್ಕೆ ಬಂದಿದ್ರಂತೆ. ಕೌಡಿಕೆರೆಯ ದುರ್ಗಾದೇವಿಗೆ ಕೈ ಮುಗಿದು ನಾವು ಮುಂದೆ ಹೊರಟ್ವಿ. ಇಲ್ಲಿಂದ ಮುಂದೆ ಸಾಗಿದ್ದು ಯಲ್ಲಾಪುರದ ಪಾಪ್ಯುಲರ್ ದೇವಸ್ಥಾನವಾದ ಶ್ರೀ ಗಂಟೆ ಗಣೇಶ ದೇವಸ್ಥಾನ. ಹೆಸರಿನಷ್ಟೇ ವಿಶೇಷವಾಗಿದೆ ಈ ದೇವಸ್ಥಾನದ ಇತಿಹಾಸ. ಯಲ್ಲಾಪುರದಿಂದ 18 ಕಿಲೋಮೀಟರ್ ದೂರ ಹಾಗೂ ಕೌಡಿಕೆರೆಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ಈ ದೇವಸ್ಥಾನ ಇಡೀ ಗಂಟೆಗಳನ್ನು ಕಟ್ಟಿರೋದನ್ನು ನೀವು ನೋಡಬಹುದು.
ಇದು ಭಕ್ತಾದಿಗಳು ಹರಕೆ ಈಡೇರಿದ ನಂತರ ಬಂದು ಕಟ್ಟಿರೋ ಗಂಟೆಗಳು. ಗಣೇಶನು ವಿದ್ಯೆಗೆ ದೇವರು. ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಶುರು ಮಾಡುವಾಗ ಅಥವಾ ಮಾತಿನ ತೊಂದರೆ ಇದ್ದರೆ ಹೀಗೆ ಹಲವಾರು ಕಾರಣಗಳಿಗೆ ಭಕ್ತಾದಿಗಳು ಗಂಟೆ ಹರಕೆಯನ್ನು ಸಲ್ಲಿಸ್ತಾರಂತೆ. ನಿಜಕ್ಕೂ ಒಂದು ಪಾಸಿಟಿವ್ ವೈಬ್ ಇರೋ ದೇವಸ್ಥಾನ ಈ ಗಂಟೆ ಗಣೇಶ ಟೆಂಪಲ್. ಉತ್ತರ ಕನ್ನಡ ಜಿಲ್ಲೆ ವಾಟರ್ ಫಾಲ್ಸ್ಗಳಿಗೆ ತುಂಬ ಫೇಮಸ್. ನೂರಾರು ವಾಟರ್ ಫಾಲ್ಸ್ಗಳು ಈ ಯಲ್ಲಾಪುರದಲ್ಲೇ ಇದೆ ಅಂದರೆ ನೀವು ನಂಬ್ತೀರಾ? ಈಗ ನಾವು ಹುಡುಕ್ತಾ ಹೊರಟಿರೋದು ಒಂದು ಹಿಡನ್ ವಾಟರ್ ಫಾಲ್ಸ್ ಕಡೆಗೆ. ಇಲ್ಲೇ ಸುತ್ತಮುತ್ತ ಹಳ್ಳಿಯವರನ್ನು ವಿಚಾರಿಸ್ತಾ ನಾವು ತಲುಪಿದ್ದು ಯಲ್ಲಾಪುರದಲ್ಲಿ ವಾಸವಾಗಿರೋ ಸಿದ್ದಿ ಕುಟುಂಬದವರ ಒಂದು ಮನೆಗೆ. ಅಲ್ಲಿ ನಮಗೆ ಸಿಕ್ಕಿದ್ದು ಇವರು. ವಾಟರ್ ಫಾಲ್ಸ್ ತೋರ್ಸೋಕ್ಕಿಂತ ಮುಂಚೆ ಒಂದು ಮಜವಾದ ಕಾನ್ವರ್ಸೇಷನ್ ಇವ್ರ ಜೊತೆ ಆಯಿತು. कसाल रे ಎಲ್ಲಿ ಕೊಡೋದು ಇದು ಯಲ್ಲಾಪುರಕ್ಕೆ? ಎಷ್ಟು ಕೆ ಜಿಗೆ? 300. ಇದು ರಾಮಪತ್ರೆ ಅಂತಾರೆ ಇದಕ್ಕೆ. ಇದನ್ನು ಸಾಂಬಾರ್ ಪದಾರ್ಥಗಳಿಗೆ ಬಳಸ್ತಾರೆ. ಇದು ಕಾಯಿ ಇರ್ತದೆ ಇದು. ಒಳಗೊಂದು ಕಾಯಿ ಇರ್ತದೆ ಅದು. ಒಳಗಿರ್ತದೆ ಅದು. ಚೆನ್ನಾಗಿದೆಯಾ? ನಂಗೆ ಗೊತ್ತಾಗೋದಿಲ್ಲ ಅದು. ಮಸಾಲೆ ಒಳಗೆ ಮಿಕ್ಸ್ ಆಗಬೇಕು ಅದು. ಅದ್ರ ಇರ್ತದೆ ಅಲ್ಲ ಇದು ಮಸಾಲೆ ಒಳಗೆ. ಮೇಲೆ ಉಂಟಾ? ಅದೆಂತ ಗೂಡು ಕಟ್ಟಿದೆ. ನೀವು ಹತ್ತಿರ ಮರಕ್ಕೆ? ಈಗ ಹತ್ತದಾಗೋದಿಲ್ಲ ಈ ಮರ. ಯಾವುದೋ ಪಕ್ಷಿಗೂಡು. ಪಕ್ಷಿಗಳು ಬನ್ನಿ ಅದು ಈಗ ಕಾಣೋದಿಲ್ಲ. ಅದು ಇದಾನ ಇದೇನು ಜಾರ್ತಿತೆ ಬೇಕು? ಈ ವಾಟರ್ ಫಾಲ್ಸ್ ಹೆಸರು ಕುಳಿಮಾಗೋಡ್ ಫಾಲ್ಸ್ ಅಂತ. ಇದು ಕಾಡಿನ ಒಳಗೆ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ. ಯಲ್ಲಾಪುರದಿಂದ 16 ಕಿಲೋಮೀಟರ್, ಹಾಗೆ ಗಂಟೆ ಗಣೇಶ ದೇವಸ್ಥಾನದಿಂದ 7 ಕಿಲೋಮೀಟರ್ ದೂರದಲ್ಲಿ ಈ ವಾಟರ್ ಫಾಲ್ಸ್ ಇದೆ. ಕುಳಿಮಾಗೋಡ್ ಅನ್ನೋದು ಒಂದು ಪುಟ್ಟ ಹಳ್ಳಿ. ಹಾಗಾಗಿ ಈ ವಾಟರ್ ಫಾಲ್ಸ್ಗೆ ಕುಳಿಮಾಗೋಡ್ ಫಾಲ್ಸ್ ಅಂತ ಹೆಸರು. ಕಾಡಿನಿಂದ ಬರೋ ನೀರು ಇಲ್ಲಿಂದ ಬೇಡ್ತಿ ನದಿಗೆ ಹೋಗಿ ಸೇರುತ್ತೆ. ಮನಸ್ಸಿಗೆ ಖುಷಿ ಆಗೋಷ್ಟು ಹೊತ್ತು ಇಲ್ಲೇ ಇದ್ದು ನಾವು ಮುಂದೆ ಹೊರಟಿದ್ದು ಯಲ್ಲಾಪುರದ ಮೋಸ್ಟ್ ಫೇಮಸ್ ವಾಟರ್ ಫಾಲ್ಸ್ ಕಡೆಗೆ. ಎಸ್, ಮಾಗೋಡ್ ಫಾಲ್ಸ್ ಯಲ್ಲಾಪುರದ ಬಹಳ ಪಾಪ್ಯುಲರ್ ಟೂರಿಸ್ಟ್ ಪ್ಲೇಸ್ ಅನ್ಬೋದು. ಈ ಫಾಲ್ಸ್ ಪಕ್ಕನೇ ತುಂಬ ಸುಂದರವಾಗಿರೋ ಪಾರ್ಕ್ ಇದೆ. ಬೆಳಗ್ಗಿನ ಜಾವ, ಸಂಜೆ ಹೊತ್ತು, ಚಳಿಗಾಲ ಹಾಗೆ ಮಳೆಗಾಲದಲ್ಲಿ ಈ ಪಾರ್ಕಲ್ಲಿ ಒಂದು ವಾಕ್ ಮಾಡೋದು ನಿಜಕ್ಕೂ ಪ್ರಕೃತಿಯ ಮಡಿಲಲ್ಲೇ ಇರೋ ಹಾಗನ್ಸುತ್ತೆ. ಈ ಪಾರ್ಕಲ್ಲಿ ಸಾಕಷ್ಟು ಮಂಗಗಳಿದೆ. ಸೊ ನೀವು ತಿಂಡಿ ತಿನಿಸು ತಂದರೆ ಸ್ವಲ್ಪ ಜೋಪಾನ.
ಮಾಗೋಡ್ ಫಾಲ್ಸ್ ನೋಡೋದು ಒಂದು ವಿಜುವಲ್ ಟ್ರೀಟ್ ಅನ್ಬೋದು. ಬೇಡ್ತಿ ನದಿ 2 ಸ್ಟೆಪ್ಗಳಲ್ಲಿ ಇಳಿದು ಮುಂದೆ ಸಾಗೋದನ್ನ ನೀವಿಲ್ಲಿ ಕಣ್ ತುಂಬ್ಕೋಬಹುದು. ಈ ಫಾಲ್ಸ್ ಒಂದು ಸೈಟ್ ಸೀಯಿಂಗ್ ಪ್ಲೇಸ್, ಆದರೆ ಈ ಫಾಲ್ಸ್ಗೆ ನೀವು ಇಳಿಯೋ ಹಾಗೆ ಇಲ್ಲ, ಯಾಕಂದ್ರೆ ಇದು ತುಂಬಾ ಡೇಂಜರ್ ಜಾಗ ಕೂಡ ಹೌದು. ಯಲ್ಲಾಪುರದಿಂದ 17 ಕಿಲೋಮೀಟರ್ ಹಾಗೆ ಕುಳಿಮಾಗೋಡಿಂದ 4 ಕಿಲೋಮೀಟರ್ ದೂರದಲ್ಲಿರೋ ಈ ವಾಟರ್ ಫಾಲ್ಸ್ ವರ್ಷ ಇಡೀ ಓಪನ್ ಇರುತ್ತೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡೋಕ್ಕೆ ಇದು ಬೆಸ್ಟ್ ಜಾಗ. ನೀವು ಈ ಜಾಗಕ್ಕೆ ಭೇಟಿ ಕೊಡಿ, ಹಾಗೆ ಈ ಜಾಗನ ಕ್ಲೀನಾಗಿಡೋದನ್ನು ಮರಿಬೇಡಿ. ಬೆಳಗ್ಗೆ ಸನ್ರೈಸ್ ನೋಡಿ ಸಂಜೆ ಸನ್ಸೆಟ್ ಕೂಡ ನೋಡೋ ಇನ್ನೊಂದು ಜಾಗದ ಕಡೆ ಹೊರಟ್ವಿ. ಈ ಜಾಗದ ಹೆಸರು ಜೇನ್ಕಲ್ ಗುಡ್ಡ. ಗುಡ್ಡ ಬೆಟ್ಟದ ತುದಿಯಲ್ಲಿ ನಿಂತು ಸನ್ಸೆಟ್ ನೋಡೋ ಫೀಲ್ ನೋಡೋರ್ಗೆ ಗೊತ್ತು. ಸುತ್ತ ಹಸಿರು ಕಾಡು, ಗುಡ್ಡದ ಕೆಳಗೆ ಹರಿತಾ ಇರೋ ಬೇಡ್ತಿ ನದಿ, ನೂರಾರು ಪಕ್ಷಿಗಳು, ಸಂಜೆ ಆಗ್ತಾ ತಣ್ಣನೆ ಗಾಳಿ ಬೀಸ್ತಾ ಜೇನ್ಕಲ್ ಗುಡ್ಡದಿಂದ ಕಾಣಿಸೋ ಸನ್ಸೆಟ್. ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅನ್ಸ್ಬಿಡ್ತು. ಯಲ್ಲಾಪುರದಿಂದ 16 ಕಿಲೋಮೀಟರ್, ಮಾಗೋಡ್ ಫಾಲ್ಸಿಂದ 4 ಕಿಲೋಮೀಟರ್ ದೂರದಲ್ಲಿರೋ ಜೇನ್ಕಲ್ ಗುಡ್ಡ ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ ಪಾಯಿಂಟ್ ಅನ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಈ ಹೋಗಾಟದ ಒನ್ ಡೇ ಟ್ರಿಪ್ಪಲ್ಲಿ ಯಲ್ಲಾಪುರದಿಂದ ಹೊರಟ್ರೆ ಎಷ್ಟು ಜಾಗಗಳನ್ನು ಆರಾಮಾಗಿ ಕವರ್ ಮಾಡ್ಬೋದು ಅಂತ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಹೋಗಿ ಬನ್ನಿ. ಈಗಾಗಲೇ ನೀವು ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಶೇರ್ ಮಾಡಿ. ಇವತ್ತಿನ ಎಪಿಸೋಡ್ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡೋದು ಮರಿಬೇಡಿ. ಈ ಒನ್ ಡೇ ಟ್ರಿಪ್ನ ಹೆಚ್ಚಿನ ಡೀಟೇಲ್ಸ್ಗಾಗಿ hogaata.com ವೆಬ್ಸೈಟ್ಗೆ ಭೇಟಿ ಕೊಡಿ. ಮುಂದಿನ ವಾರ ಮತ್ತೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಸಿಗ್ತೀವಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ.